ಕರ್ಜ ಈಗ ಅಂಬೇಡ್ಕರ್ ಮೆಟ್ರಿಕ್ ಬಾಲಿಕೆಯರ ವಿದ್ಯಾರ್ಥಿ ನಿಲಯ ಉದ್ಘಾಟನೆ ಆಯ್ತು. ಹೌದು ಸರ್. ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ರು? ಸರ್, ತಾಲೂಕಿನ ಶಾಸಕರು ಬಂದಿದ್ರು ಸರ್. ಜಿಲ್ಲಾ ಸಮಾಜ ಕಲ್ಯಾಣ ಡಿಸ್ಟ್ರಿಕ್ಟ್ ಡಿಡಿ ಬಂದಿದ್ರು. ಮತ್ತೆ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ರು. ಮತ್ತೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರುಗಳು, ವಿವಿಧ ಸರ್ಕಾರದ ಹುದ್ದೆಗಳಿರ್ತಕ್ಕಂತ ಪದ ನಿಮಿತ್ತ ಇರತಕ್ಕಂತ ಎಲ್ಲ ಲೀಡರ್ಗಳು ಬಂದಿದ್ರು ಸರ್. ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ರಲ್ಲ? ಹೌದು ಸರ್. ಈಗ ಯಾವ ರೀತಿ ಉದ್ಘಾಟನೆಯನ್ನ ಮಾಡಿದ್ರು ಆ ಒಂದು ಹಾಸ್ಟೆಲ್ ಇದು ವಸತಿ ನಿಲಯವನ್ನ? ಸರ್, ಅವರು ಈ ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಅನ್ಸುತ್ತೆ. ನೀವು ನೋಡಿರ್ಬೋದು, ಯಾವುದೋ ಒಂದು ಅಂಬೇಡ್ಕರ್ ಅವ್ರ ಹೆಸರಲ್ಲಿ ಇದ್ರೆ ನಾವು ಸಹಜವಾಗಿ ಭವನಗಳನ್ನ ಅಥವಾ ಕಟ್ಟಡಗಳನ್ನ ರಿಬ್ಬನ್ ಕಟ್ ಮಾಡೋ ಮೂಲಕ ಉದ್ಘಾಟನೆ ಮಾಡ್ತೀವಿ. ಮತ್ತು ಅವರು ಯಾರು ಉದ್ಘಾಟನೆ ಮಾಡಿದ್ರು ಅದನ್ನ ಶಿಲಾನ್ಯಾಸವನ್ನ ಅಥವಾ ಅವ್ರ ಹೆಸರನ್ನ ಅನಾವರಣಗೊಳಿಸುವ ಮೂಲಕ. ಆದ್ರೆ ವಿಶೇಷ ಏನಂದ್ರೆ, ಹಾನಗಲ್ ತಾಲೂಕಿನ ಮೆಟ್ರಿಕ್ ಪೂರ್ವ ವಸತಿ ಗೃಹದಲ್ಲಿ ವಸತಿ ಶಾಲೆಯನ್ನ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಹೋಮ ಹವನ ಮಾಡಿ ಇದು ಗಣಪ ಮತ್ತು ಸರಸ್ವತಿ ಈ ರೀತಿಯ ದೇವಾನುದೇವತೆಗಳ, ಹಿಂದೂ ಧರ್ಮದ ದೇವಾನುದೇವತೆಗಳನ್ನ ಫೋಟೋ ಇಟ್ಟು ಪೂಜೆ ಮಾಡಿ ಹೋಮ ಹವನ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಸರ್. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಏನ್ ಇಟ್ಟಿಲ್ಲ ಅಲ್ಲಿ? ಸರ್, ಇಟ್ಟಿಲ್ಲ ಸರ್. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಏನ್ ಇಟ್ಟಿಲ್ಲ? ಅಥವಾ ಇಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೌದ್ಧ ಧರ್ಮಕ್ಕೆ ಏನು ಒಪ್ಪಿಕೊಂಡಿದ್ರು, ಆ ಧರ್ಮದ ಬೌದ್ಧ ಭಿಕ್ಕುಗಳು ಬಂದು ಏನು ಇದು ಮಾಡ್ಲಿಲ್ಲ? ಇಲ್ಲ ಸರ್, ಇಲ್ಲ. ಆಕ್ಚುಲಿ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಬಾಬಾ ಸಾಹೇಬ್ರು ಜಾತಿ ತಾರತಮ್ಯ ಮತ್ತು ಈ ಅನಿಷ್ಟ ಮೌಢ್ಯ ಪದ್ಧತಿಗಳ ವಿರುದ್ಧ ಹೋರಾಡಿದ್ದು ಜೀವನ ಪೂರ್ತಿ. ಅಂತ ವಿರುದ್ಧ ಹೋರಾಟ ಮಾಡಿರ್ತಕ್ಕಂತ ಅಂಬೇಡ್ಕರ್ ಅವರ ಲಾಸ್ಟ್ ಗೆ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು. ಆ ಬೌದ್ಧ ಭಿಕ್ಕುಗಳ ಒಂದಿಷ್ಟು ಪಠಣಗಳು, ಭಿಕ್ಕುಗಳ ಒಂದಿಷ್ಟು ಬೌದ್ಧ ಧರ್ಮದ ಒಂದಿಷ್ಟು ವಿಚಾರಗಳನ್ನ ಪಠನೆ ಮಾಡುವ ಮೂಲಕ ಉದ್ಘಾಟನೆ ಮಾಡೋದನ್ನ ಅಥವಾ ಕಾರ್ಯಕ್ರಮಗಳನ್ನ ಮಾಡೋದನ್ನ ನೋಡ್ತಿರ್ತೀವಿ. ಆದ್ರೆ ಇಲ್ಲಿ ಯಾವ ರೀತಿಯ ಅಂಬೇಡ್ಕರ್ ಅವ್ರ ಫೋಟೋನು ಇಲ್ಲ. ಅಂಬೇಡ್ಕರ್ ಅವ್ರಿಗೆ ಬಹಳ ಅಪಮಾನವನ್ನು ಮಾಡೋ ರೀತಿ ಒಳಗಡೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಸರ್. ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಯಾವ ಇಲಾಖೆಯವರು? ಸರ್, ಸಮಾಜ ಕಲ್ಯಾಣ ಇಲಾಖೆ, ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆ ಸರ್. ಸಮಾಜ ಕಲ್ಯಾಣಕ್ಕೆ ಆಯೋಜನೆ ಮಾಡಿತ್ತು. ಹೌದು. ಮತ್ತೆ ಈ ಒಂದು ಇದನ್ನ ಮಾಡಿದಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡುವಂತ ಒಂದು ಇದು ಮಾಡಿದಾರ. ಇದನ್ನ ಯಾರು ಕೂಡ ಅಲ್ಲಿ ಪ್ರತಿಭಟಿಸಲಿಲ್ಲ, ನಮ್ಮ ಸಂಘಟನಾಕಾರರು ಯಾರು ಕೂಡ ಪ್ರತಿಭಟಿಸಲಿಲ್ವಾ? ಸರ್, ಈ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತಾರಂದ್ರೆ, ಅದೇನಿಲ್ಲ, ಹೊಸ ಭವನವನ್ನು ಉದ್ಘಾಟನೆ ಮಾಡ್ಬೇಕಾದ್ರೆ ಅದೇನು ಆಗಲ್ಲ, ಮಾಡ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ ಅನ್ನೋ ಮಾತುಗಳನ್ನ ಕೆಲವೊಬ್ರು ಹೇಳಿದ್ದಾರೆ. ಅಧಿಕಾರಿಗಳು, ಅಧಿಕೃತ ಅಧಿಕಾರಿಗಳು ಸಂಪರ್ಕಕ್ಕೆ ಸಿಕ್ಕಿಲ್ಲ ಸರ್. ಈಗ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳು ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ರೀತಿ ಮಾಡಿರ್ತಕ್ಕಂಥದ್ದು ಅವರೇ ಹೇಳಿದ್ರ ನೀನ್ ಪ್ರಶ್ನೆ ಮಾಡಿದಾಗ? ಇಲ್ಲ, ಅವರು ಪ್ರಶ್ನೆ ಮಾಡಕ್ ಅವ್ರು ಸಿಕ್ಕೇ ಇಲ್ಲ ಸರ್. ಸಂಪರ್ಕ ಇದುವರೆಗೂ ಸಿಗ್ಲೇ ಇಲ್ಲ. ಹೌದು. ಈಗ ಇದ್ರ ಬಗ್ಗೆ ನಮ್ಮ ಹೋರಾಟಗಾರರು, ನಮ್ಮ ಏನೋ ದಲಿತ ಸಂಘಟನೆಯವರು ಯಾರಾದ್ರೂ ದೂರ ಏನಾದ್ರು ಕೊಟ್ಟಿದಾರಾ ಸರ್? ಈಗ ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡಿದ್ದಾರೆ ಸರ್, ಕೊಟ್ಟಿದಾರಾ? ಸರ್, ಮೌಖಿಕವಾಗಿ ಕೊಟ್ಟಿದ್ದಾರೆ. ಅದು ರಜಾ ದಿನ ಆಗಿರೋದ್ರಿಂದ, ಆಗಸ್ಟ್ 15 ಆಗಿರೋದ್ರಿಂದ ಅವತ್ತು ಯಾವ್ದು ಆಫೀಸ್ಗಳಿಗೆ ದೂರ್ ಕೊಡೋಕೆ ಆಗಿಲ್ಲ ಸರ್. ಸೋಮವಾರ, ನಾಳೆ ಇದಕ್ಕೆ ಸಂಬಂಧಪಟ್ಟಂಗೆ ಪರಿವರ್ತನವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ನಮ್ಮ ಕಮಿಟಿಯವರೆಲ್ಲರೂ ಹೋಗಿ ಒಂದು ದೂರು ಕೊಡ್ತಾ ಇದೀವಿ ಸರ್, ಜಿಲ್ಲಾ ಸಮಾಜ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲೂ ಸಹ ಬಾಬಾ ಸಾಹೇಬ್ರ ಫೋಟೋ ಇಟ್ಟಿಲ್ಲ ಅವರು? ಇಟ್ಟಿಲ್ಲ ಸರ್, ಇಟ್ಟಿಲ್ಲ. ಎಲ್ಲೂ ಕೂಡ ಬಾಬಾ ಸಾಹೇಬ್ರ ಫೋಟೋ ಇಟ್ಟಿಲ್ಲ. ಅವರು ಏನು ಹೋಮ ಹವನ ಮತ್ತು ಸತ್ಯನಾರಾಯಣ ಪೂಜೆ ಇತ್ಯಾದಿಗಳನ್ನ ಮಾಡಿದ್ದಾರೆ. ಹೌದು ಸರ್, ಹೌದು. ಇದನ್ನ ಮಾಡಿ ಇನ್ನೂ ಒಂದು ವಿಶೇಷ ಸರ್, ಸತ್ಯನಾರಾಯಣ ಪೂಜೆ ಅನ್ನೋದು ಅವರು ಅಧಿಕಾರಿಗಳನ್ನ ಅದರಲ್ಲಿ ಕೂರಿಸಿ ಸತ್ಯನಾರಾಯಣ ಪೂಜೆಯನ್ನ ಮಾಡಿರ್ತಕ್ಕಂಥದ್ದು ಸರ್. ಈ ಹಿಂದೆನೂ ಮಾಡಿದ್ದಾರೆ. ಹಿಂದೆ ತಾಲೂಕಾ ಆಫೀಸನ್ನ ಉದ್ಘಾಟನೆ ಸಂದರ್ಭದಲ್ಲಿ ಇದೇ ರೀತಿ ಮಾಡಿದ್ದಾರೆ. ಮತ್ತೆ ಜೊತೆಗೆ ಸರ್,
ಇಲ್ಲಿ ಆ ತಾಲೂಕಾ ದಂಡಾಧಿಕಾರಿಗಳು ಅಸ್ತವ್ಯಸ್ತವಾಗಿ ಅಧಿಕಾರವನ್ನ ನಿರ್ವಹಿಸ್ತಾ ಇದ್ದಾರೆ. ಯಾವ ಒಬ್ಬ ಡ್ರೈವರ್ ಇರ್ತಾರೆ, ಅವ್ರ ಡ್ರೈವರು ತಿಂಗಳ ಮೇಲೆ ಕಾರನ್ನ ಬಾಡಿಗೆ ಕೊಟ್ಟಿರ್ತಾರೆ, ಅವ್ರ ಅಮೌಂಟ್ ಅನ್ನ ಅವ್ರ ಪೇಮೆಂಟ್ ಅನ್ನ ಇಲಾಖೆ ಒಳಗಡೆ ಕೆಲಸ ಮಾಡ್ತಾರೆ, ಅಡುಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವ್ರ ಹೆಸರ ಮೇಲೆ ಅಮೌಂಟ್ ಪೇಮೆಂಟ್ ತೆಗಿತಾರೆ. ಮತ್ತದಲ್ದೇನೆ ಅನೇಕ SC ST ಸಮುದಾಯದ ಜನರ ಮೇಲೆನೆ ಇವ್ರು ಕೇಸ್ ಮಾಡಿದ್ದಾರೆ. ಇದೇ ಭವನವನ್ನ ಈ ಬೇರೆ ಸಮುದಾಯದವ್ರು ತಗೊಂಡಾಗ ಅಕ್ವೈರ್ ಮಾಡಿದಾಗ ಅದನ್ನ ನೀವು ಬಿಡಿಸ್ಕೊಡಿ ಅಂದ್ರೆ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಸುಮಾರು 15 ವರ್ಷಗಳ ಕಾಲ ಹೋರಾಡಿದ್ರು, ಅದು ಪರಿಹಾರ ಕೊಟ್ಟಿಲ್ಲ. ಇವ್ರು ಬಂದು 9 ವರ್ಷ ಆಯ್ತು ಸರ್. 9 ವರ್ಷದಿಂದ ತಾಲೂಕಾ ಗ್ರೇಡ್ 1 ತಾಲೂಕಾ ಆಫೀಸರ್ಸ್ ಸ್ಥಳೀಯದಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿಲ್ಲ, ಪ್ರಭಾವಿ ಆಗಿದ್ದಾರೆ. ಒಳ್ಳೆ ಎಲ್ಲ ಪಕ್ಷಗಳ ಒಳ್ಳೆ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದಿಲ್ಲ ಸರ್. ಈಗ ಅಂಬೇಡ್ಕರ್ ಸಾಹೇಬರನ್ನ ಹಾಸ್ಟೆಲ್ಗೆ ಹೆಸರಿಟ್ಟು ಅಲ್ಲಿ ಅಪಮಾನವನ್ನ ಮಾಡಿದ್ದಾರೆ. ಹೌದು ಸರ್. ಅವರು ಯಾವ ವ್ಯವಸ್ಥೆ ವಿರುದ್ಧ ಹೋರಾಟವನ್ನ ಮಾಡ್ತಾರೆ ಜೀವನ ಉದ್ದಕ್ಕೂ, ಅದೇ ವ್ಯವಸ್ಥೆಯನ್ನ ಇಟ್ಟು ಅಲ್ಲಿ ಅವರ ಹೆಸರನ್ನ ಅನಾವರಣ ಮಾಡಿದ್ದಾರೆ ಅಲ್ವಾ? ಹೌದು ಹೌದು, ಅವಮಾನ ಮಾಡಿದ್ದಾರೆ ಸರ್. ಅವಮಾನ ಮಾಡಿದ್ದಾರೆ. ಅವರು ಹೆಸರಲ್ಲಿಟ್ಟು ಮಾಡಬೇಕಾದ ಕೆಲಸವನ್ನು ಬಿಟ್ಟು ಅವ್ರಿಗೆ ಅಪಮಾನ ಮಾಡುವಂತ ಎಲ್ಲ ಕೆಲಸಗಳನ್ನು ತಾಲೂಕು ಮತ್ತು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಮಾಡಿದ್ದಾರೆ. ಹೌದು. ಸೊ ನಾವು ಇವ್ರನ್ನೇ ಹೊಣೆಗಾರರನ್ನಾಗಿ ಮಾಡ್ಬೇಕೀಗ. ಹೌದು ಸರ್. ಹೌದು ಸರ್. ಸರಿ. ಈಗ ನಾನು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರನ್ನ ಒತ್ತಾಯ ಮಾಡೋದು ಏನಂತ ಹೇಳಿದ್ರೆ, ಇವತ್ತು ನಿಮ್ಮ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಸತಿ ನಿಲಯಕ್ಕೆ ಹೆಸರನ್ನ ಇಟ್ಟು ಅಲ್ಲಿ ಅವರ ವಿರುದ್ಧ ಅವರ ಯಾವ ವ್ಯವಸ್ಥೆ ವಿರುದ್ಧ ಹೋರಾಟವನ್ನ ಮಾಡಿದ್ರು ಆ ವ್ಯವಸ್ಥೆಯ ಮೂಲಕವಾಗಿ ಆ ಒಂದು ಬಾಲಕಿಯರ ವಿದ್ಯಾರ್ಥಿ ನಿಲಯವನ್ನ ಉದ್ಘಾಟನೆಯನ್ನ ಮಾಡಿದರೆ. ಇದು ಸರ್ಕಾರಿ ಕಾರ್ಯಕ್ರಮ, ಯಾವುದೇ ಪ್ರೋಟೋಕಾಲ್ ಇಲ್ಲ. ಹೋಮ ಹವನ ಮಾಡ್ಬೇಕಂತ ಯಾವುದೇ ಪ್ರೋಟೋಕಾಲ್ ಇಲ್ಲ. ಈ ಪ್ರೋಟೋಕಾಲ್ ವಿರುದ್ಧವಾಗಿ ಇವತ್ತು ಅಧಿಕಾರಿಗಳು ಈ ರೀತಿ ಮಾಡಿದ್ದಾರೆ. ಅವರ ಮೇಲೆ ಸೂಕ್ತ ಇಲಾಖೆ ತನಿಖೆ ಮಾಡಿ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ಸುದ್ದಿವಾಹಿನಿಯ ಮುಖಾಂತರ ಮಾನ್ಯ ಆಯುಕ್ತರನ್ನ ಒತ್ತಾಯ ಮಾಡ್ತೇನೆ. ನೀವುಗಳು ಇದನ್ನ ಬಗ್ಗೆ ಇಲಾಖೆ ತನಿಖೆಯಿಂದ ಈ ರೀತಿ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ದಲಿತ ಸಂಘಟನೆಗಳು ಅವರ ವಿರುದ್ಧ ಹೋರಾಟವನ್ನ ಮಾಡ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೇನೆ. ಜೈ ಭೀಮ್. ಜೈ ಭೀಮ್ ಸರ್. ಜೈ ಭೀಮ್. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಥ್ಯಾಂಕ್ ಯು ಸರ್.